ನಮಸ್ಕಾರ. 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 ಇವತ್ತು ನೀವು ಪಾಯಿಂಟ್ ಮಾಡಿಸ್ಬೇಕು ಅಂತ ಕರ್ಸಿದ್ರಿ. ಯಾವ ಮುಖಾಂತರ ನೋಡಿ ಕರ್ಸಿದ್ರಿ? ಇದು ಮೊಬೈಲಲ್ಲಿ ನೋಡ್ಕೊಂಡ್ಬಿಟ್ಟು ನಿಮ್ಮನ್ನ ಏನಾದ್ರು ಸರ್ ಬೇರೆಯವ್ರಿಗೆ ಎಲ್ಲರಿಗೂ ಮಾಡ್ತಾ ಇದ್ವಿ, ಯಾರು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಮತ್ತೆ ನಿಮ್ಮನ್ನ ನೀವು ಮಾಡಿದ್ರಿ, ಅದಕ್ಕಾಗಿ ಬನ್ನಿ ಸರ್ ನಮ್ಮ ಪಾಯಿಂಟ್ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ಕೆ ಬಂದ್ರಿ ಸರ್. ನಾವು ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ನಾವೇ ಫೋನ್ ಮಾಡಿದ್ವಿ. ಹೌದು ಸರ್, ನೀವು ಈಗ ಆಗೋಲ್ಲಪ್ಪ, ಬೇರೆ ಕಡೆ ಭಾಳ ಬಿಜಿಯಲ್ಲಿ ಇದ್ದೀನಿ, ಟೈಮ್ ಫ್ರೀ ಮಾಡ್ಕೊಂಡು ಬರ್ತೀವಿ ಅಂತ ನೀವು ಹೇಳಿದ್ರಿ ಸರ್. ಇವತ್ತು ನಾವು ಬಂದು ದಿನಾನು ಒಳ್ಳೆ ದಿನ ಐತೆ. ಅದೇ ಸರ್, ಮಂಗಳವಾರ ಎದ್ಕೊಳ್ಳೆ ಬಂದು ಪೂಜೆ ಗೀಜಿ ಮಾಡಿ ನಿಮ್ಮ ಕೈಲಿಂದಾನೇ ಪಾಯಿಂಟ್ ಕೊಟ್ಟಿದ್ದೀರಿ ಸರ್. ಆಮೇಲೆ ಪಾಯಿಂಟ್ ಮಾಡಿದೀವಿ, ನಾಳೆ ಬೋರ್ ಕುಂಡ್ರಿಸ್ಬೇಕು ನೀವು. ಆಯ್ತು ಸರ್, ಈಗ ನಾಳೆ ಅದೇ ಗಾಡಿಗೋಸ್ಕರ ನಾನು ಕಾಯಕತ್ತಿದ್ದೀನಿ. ಗಾಡಿ ಒಂದು ಬರ್ತಾ ಇಲ್ಲ, ಇಲ್ಲಾಂದ್ರೆ ಇಲ್ಲೇನೆ ಅಲ್ಲಿ ಕೋರ್ಸ್ ಬರ್ತಿದ್ದೆ, ಗಾಡಿ ಸಿಗ್ತಾ ಇಲ್ಲ. ಹಂಗಾಗಿ ನಿಮ್ಮನ್ನ ಕರೆ ಕಳಿಸಿ ಮತ್ತೆ ಇಲ್ಲಿ ಕೊಳಚಿ ಕಮಲಾಪುರ ಕೆಕೆ ತಾಂಡ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಹೂವಿನ ಹಡಗಲಿ ತಾಲೂಕು ಹಾವೇರಿ ವಿಜಯನಗರ ಜಿಲ್ಲಾ ಹತ್ರ ಕೆಕೆ ತಂಡ ಆ ಗ್ರಾಮಕ್ಕೆ ಬಂದು ಇವತ್ತು ರೈತರಿಗೆ ಒಂದು ಒಳ್ಳೆ ದಾರಿ ದೀಪ ಮಾಡಬೇಕು. ಯಾಕಂದರೆ ಅವರು 300 ಅಡಿ 200 ಅಡಿ ಕೊರೆಸ್ಬಿಡ್ತಾರೆ, ನೀರು ಸಿಗಲ್ಲ. ಆ 300 ಅಡಿ 400 ಅಡಿ ಒಳಗೆ ಯಾವತ್ತೂ ನೀರು ಸಿಗಲ್ಲ. ಅಂದರೆ ಯಾವಾಗಲೂ ವರ್ಷದ ಕಾಲ ಮಳೆ ಸುರಿತಾ ಇರಬೇಕು. ವರ್ಷದ ಕಾಲ ಜಮೀನುಗಳಲ್ಲಿ ನೀರು ಕೊರೆದು ನೀರು ಆಚೆ ಹೋಗ್ತಾ ಇದ್ದರೆ 200-300 ಸಿಗುತ್ತೆ. 2-3 ವರ್ಷ ಮಳೆ ಬರಲಿಲ್ಲ ಅಂದರೆ ಎಲ್ಲ ಫೇಲ್ಗಳಾಗ್ತವೆ. 500-600, 700, 800 ಅಡಿಗೆ ನೀರು ಹೋದ್ವು ಅಂದರೆ 20 ವರ್ಷ 30 ವರ್ಷ ನಾನು ಬರ್ಕೊಡ್ತೀನಿ. ನೀರು ಸದಾ ಹೊಡಿತೈತೆ. ಮಳೆ ಬಂದಾಗ ಇನ್ನೂ ಮ್ಯಾಗ್ಳವು ಅವು ಕಲ್ತ್ಬಿಟ್ವು ಅಂದರೆ ಇಜಿಮ್ರೀತಿಯಾಗಿ ಹೊಡುತ್ತೆ. ಮಳೆ ನಿಂತೋದ್ಮೇಲೆ ಅವು ಎಲ್ಲಿಗೆ ನಿಂತಿದ್ದ ಅಲ್ಲಿಂದ ಕೆಳಕ್ಕೆ ನೀರು ಇರುತ್ತಲ್ಲ, ಅದು ಸದಾ ನಿಮಗೆ ಬರುತ್ತೆ. ಹಂಗೆ ಪಾಯಿಂಟ್ ಮಾಡಿಸಿ ಹಾಕಬೇಕು. ಯಾರು 200-300 ಹಾಕ್ಬಿಟ್ಟು ಬರೀ ದುಡ್ಡು ಅವ್ರಿಗೆ ಕೊಟ್ಟು ಕಳ್ಸಕ್ಕೆ ಹೋಗ್ಬೇಡ್ರಿ. ಇವಾಗ ಹಿಂಗಾಗಿದೆ. ಈಗ ಒಂದು 600-700 ಅಡಿ ಒಳಗೆ ನೀರು ಸಿಕ್ತು ಅಂದರೆ ಸದಾ ನಿಮ್ಮ ಮನೆ ಗಂಗೆ ಯಾವಾಗಲೂ ಹೊಳಿತಾಳೆ. ಈಗ ಇದರಂತೆ ಭಾಳ ಇದು ಪಾಯಿಂಟ್ ಕೊಟ್ರು ಸರ್ ನಮಗೆ. ಇದರಂತೆ ಭಾಳ ಹಾಳಾಗ್ಬಿಟ್ಟಿವಿ. ಈಗ ನೀವು ಇದನ್ನ ನಮಗೆ ಗ್ಯಾರಂಟಿ ಕೊಡ್ಬೇಕು ಸರ್. ಇದು ಇವಾಗ ಗ್ಯಾರಂಟಿ ನೀವೇ ನಿಂತಿದ್ದು ಹೊಡಿಸಿ ನಮಗೆ ಗ್ಯಾರಂಟಿ ಇದ್ರೆ ನಾವು ಈ ಸುತ್ತಮುತ್ತ ನಾವೆಲ್ಲ ಜಮೀನವರು ಇದೇ ತರ ಹಾಳಾಗ್ಬಿಟ್ಟಿವಿ ಸರ್. ಈಗ ನಿನ್ನೆ ಹೊಡ್ಸಿವಿ ಸರ್. ಅದು ಎಲ್ಲ ನಮ್ಮ ಹೊಲಗಳು ಇರೋದೇ 1 ಎಕರೆ 2 ಎಕರೆ ಹಂಗ 3-3, 4-4, 5-5 ಬೋರ್ ಹೊಡ್ಸಿವಿ ಸರ್. ನಮಗೆ ಭಾಳ ಅನ್ಯಾಯ ಆಗ್ಬಿಟ್ಟೈತಿ. ಈಗ ನೀವು ಬಂದಿರಿ ಸರ್, ನಮಗೆ ನೀವು ಗ್ಯಾರಂಟಿ ಕೊಡ್ಬೇಕು. ಈಗ ಗ್ಯಾರಂಟಿ ನೀವೇ ನಿಂತಿದ್ದು ಹೊಡ್ಸಿ ನಮ್ಮನ್ನ ಗ್ಯಾರಂಟಿ ಕೊಟ್ರೆ ನಾವು ಇದಕ್ಕೆ ಸಿದ್ಧ ಇದ್ದೀವಿ ಸರ್. ನಾವೆಲ್ಲರೂ ಅದೇ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲಾ ಗ್ರಾಮ ಕೆಕೆ ತಂಡ ಗ್ರಾಮ. ಎಲ್ಲ ನೋಡಿ ವೀಕ್ಷಕರೇ, ಕೆಕೆ ತಂಡ ಗ್ರಾಮ, ಹೂವಿನ ಹಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಈ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ 200 ಅಡಿ 300 ಅಡಿ ಯಾರು ಹಾಕ್ಸಕ್ ಹೋಗ್ಬೇಡ್ರಿ. ಒಂದು 600, 700, 800 ಅಡಿ ಒಳಗೆ ನೀವು ಹಾಕಿಸ್ಕೊಂಡ್ರೆ ರೈತರು ಬದುಕ್ತೀರಾ. 200-300 ಬರೀ ಹಾಕ್ಸಿ ಅವ್ರಿಗೆ ದುಡ್ಡು ಎಣಿಸ್ಕೊಟ್ಟು ನಿಮ್ ಕಣ್ಣಲ್ಲಿ ಬರೀ ರಕ್ತನೇ ಬರುತ್ತೆ ಬಿಟ್ರೆ ಖುಷಿಯನ್ನ ತರಲ್ಲ. ಇನ್ನೊಂದ್ ಸರ್ ಹೇಳಿ. ಈಗ 500-600 ಅಡಿ ಅಂದ್ರೆ ನೀರು ನಾವು ಎತ್ತೋದು ಮೋಟ್ರ್ ನಮಗೆ ಹೆವಿ ಇಲ್ಲ ಕೇಳಿ. ಇದಕ್ಕೆ ಯಾವ ಮೋಟ್ರ್ 600-700 ಅಡಿಗೆ 600-700 ಅಡಿಗೆ ಮೋಟ್ರು ನೀರು 600-800 ಅಡಿಗೆ ನೀರ್ ಸಿಕ್ತು ಅಂದ್ರೆ 10-12 HP ಮೋಟ್ರ್ ಬಿಟ್ರೆ 2.5 ಇಂಚ್ ನೀರು ಸದಾ ಹೇಗಿರ್ತೈತೆ. ಒಂದು 500-600 ಅಡಿಗೆ ಸಿಕ್ತು ಅಂದ್ರೆ ನೀವು 280, 250-300 ಅಡಿ ಬಿಟ್ರೆ ಸದಾ ನೀರು ಬರ್ತೈತಿ. 38 ಸರ್ ಇನ್ನೊಂದು, ಇದಕ್ಕೆ ಇಂಥ ಆಳ ನೀರಕ್ಕೆ ಮೋಟ್ರ್ ಇಳಿಸ್ಬೇಕಂದ್ರೆ ಇದಕ್ಕೆ ಟಿ ಸಿ ಸ್ವಂತ ಇರ್ಬೇಕ? TC ಸ್ವಂತ ಇದ್ರು ಪರವಾಗಿಲ್ಲ. ಅಲ್ಲ, ಒಟ್ಟಿಗ 25 KV ಅಂದ್ರೆ 2 ಬೋರ್ಡ್ ಓಡುತ್ತೆ. 2 ಬೋರ್. ಈ 50 KV ಇತ್ತು ಅಂದ್ರೆ 4 ಬೋರ್ ಓಡುತ್ತೆ. 4 ಬೋರ್. 100 KV ಇದ್ರೆ 8 ಬೋರ್ ಯಾವಾಗಲೂ ಸದಾ ಹೊಡಿತಾರೆ. ಹಂಗಿರ್ಬೇಕು. 100 KV 10 ಪಾಯಿಂಟ್ ಬೋರ್ ಹಾಕ್ಸಿರಿ ಯಾವಾಗ್ಲೂ ಸುಡೋದು, ಆ ಡಬ್ಬ ಕಳಿಸೋದು ಹಿಂಗೆ ಆಗುತ್ತೆ. ಮ್ಯಾಲ ಆನ್ ಮಾಡಿದ್ಯಾ ಸೆಂಟ್ರ್ ಆನ್ ಮಾಡಿದ್ಯಾ?
ಹಿಂಗ ನಾವು ಇದ್ವಿ ನಾವು ಹೇಳಿ ಇಲ್ಲ ಈಗ ನಮ್ದು ವ್ಯವಸ್ಥೆ ನಡೀತಾ ಇರೋದು ಹೇಳ್ಬೇಕು ನಾವು. ಹೌದೌದು. ಮತ್ತೆ ಈಗ ನಾವು 4 ಬೋರು ಈಗ ನಮ್ದು ಒಂದು 25 TC ಐತಿ ನಮ್ಮ ಹೊಲದಲ್ಲಿ. 25 TCಗೆ 2 ಹಾಕ್ಬೇಕು. 2 ಬೋರ್. ಅದ್ರ ಮೇಲೆ ಹಾಕ್ತಂದ್ರೆ ಯಾವಾಗ್ಲೂ ಸುಡೋದು ಡಮ್ಮಮ್ಮದು ಬರೀ ಅದನ್ನೇ ತಿರುಗಿ ಕೊಡೋದು ತರೋದು ಆಗುತ್ತೆ. 2 ಬೋರ್ಗೆ 25 kV ಬೋರ್ ಹಾಕಿದೀರಿ ಅಂದ್ರೆ 12.5 HP 12.5 HP ಮೋಟ್ರ್ ಓಡುತ್ತೆ ನಿಮ್ಗೆ. 12.5 HP ಮೋಟ್ರು. ನೀವು 5 HP ಅಂದ್ರೆ 4 ಓಡುತ್ತೆ. 12.5 HP ಮೋಟ್ರು ಬರುತ್ತೆ, 14 ಪಂಪು ಬರುತ್ತೆ. ಅದ್ ಹಾಕ್ಬಿಟ್ರೆ 14 ಪೈಪ್ ಇಳಿಸ್ಬೇಕು ಅದಕ್ಕೆ. ಒಟ್ಟಿಗೆ ಒಂದು ಅಷ್ಟು 500 600 700 ಅಡಿ ಒಳಗೆ ಸಿಕ್ತು ಅಂದ್ರೆ ಒಂದು 250 ಅಡಿ 300 ಅಡಿ ಇಳಿಸ್ಬಿಟ್ರೆ ನೀವ್ ಎತ್ತಂಗೂ ಇಲ್ಲ ಇಳಿಸಂಗೂ ಇಲ್ಲ, ಸದಾ ಹೊಡಿತಾ ಇರುತ್ತೆ. ಈಗ ಈ ನೀರು ಬರುತ್ತೆ ಹಂಗೆ. ತಡೀರಿ, ಈಗ ನಾವು ಇಲ್ಲಿ ನಾವು ಎಷ್ಟು HP ಇದು TC ತಂದೀವಿ ನಾವು? 100 ಇತ್ತು ಅಂದ್ರೆ 4 ಬೋರ್ 8 ಬೋರ್ ಹೊಡಿತೈತಿ. ಹೌದಾ? 100 HP ಇದು 100 kV ಇದು ಡಬ್ಬ. ಅದೇ ದೊಡ್ಡ ನಡೀತಾವು. ನಮ್ಮವು ಏನದಾವಲ್ಲ ಈಗ 19 15. ನಾನು ಅದನ್ನ ಕೇಳ್ತಾ ಇರೋದು. ಸಣ್ಣ HP ಅಲ್ಲ, 5 6 ನಮ್ಮ 8 25 HP. ಅದು ಎತ್ತೈತೆ ಅಲ್ಲಿಂದ 20 kV. 12.5 HP ಅಂದ್ರೆ 2 ಬೋರಿಗೆ ಎಷ್ಟಾಯ್ತು? 25 ಆಯ್ತು. 25 ಆಯ್ತು. 8 ನಡೆದ್ರೆ ಅಮ್ಮಮ್ಮ ಆತಲ್ಲಿ. 100 kVಗೆ 8 ಬೋರ್ ಓಡುತ್ತೆ. ಅದ್ರ ಮೇಲೆ 2 ಹಾಕಿದಿ ಅಂದ್ರೆ ಯಾವಾಗ್ಲೂ ಸುಡೋದು ನನ್ಗೆ ಹಿಂಗಾಯ್ತು ನಿಮ್ಗೆ ಹಿಂಗಾಯ್ತು ಹೊಡೆದಾಟ ಕಿತ್ಲಾಟ ಆಗುತ್ತೆ. 8 ಇನ್ನ ಒಂದ್ ಕಮ್ಮಿ ಇದ್ರು ಒಳ್ಳೆ ಚೆನ್ನಾಗಿ ಮೈಲೆ ಅಂದ್ರೆ ಪವರ್ ನೀರು ಗ್ರೇಡಿಂಗ್ ತೋರಿಸ್ತೈತಲ್ಲ ಸ್ಟೇಜು, ನೀರು ಹೊಡಿಯೋಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. 8 ಮಿನಿಮಮ್ 100 kVಗೆ ಅಷ್ಟು ಹಾಕ್ಸ್ಕೊಂಡ್ರೆ 8 ಬೋರ್ನವರು ನೀವು ಹಾಕ್ಸ್ಕೊಂಡು ಆರಾಮಾಗಿ ಹೊಡಿಬೋದು. ನಾನು ಯಾಕೆ ಕೇಳಿದ್ದೇನೆ ಅಂದ್ರೆ ಇಲ್ಲಿ ಇರೋದು ಸುತ್ತಮುತ್ತ ಎಷ್ಟಪ್ಪ ನಾವು ಹೆಚ್ಚು ತಂದಿದ್ವಿ. ಇದು ಮೋಟ್ರು 6 ಹೀರೆ TC 25 ಇಷ್ಟ ಈಗ ಬಳಕೆ ಮಾಡ್ತಾ ಇರೋದು ನಾವು. 25 kVಗೆ 2 ಮೋಟ್ರ್ ಓಡ್ಬೇಕು. ಈಗ ಎಷ್ಟು ಓಡ್ತೈತಪ್ಪ ಅಂದ್ರೆ 5 6 ಹಿಂಗ್ ನಡೆಯಾಕತ್ತೇವ ಈಗ. ಅಂದ್ರೆ ಈ ಚಿಕ್ಕವು 2 HP 3 HP ಮೋಟ್ರು ಬಿಡ್ತಿರಲ್ಲ ಅಂತವಕ್ಕೆ ಒಂದ್ 5-10 ಹೊಡಿತವೆ. 10 12 24 25 HP ಅಂದ್ರೆ 1 kV ಜಾಸ್ತಿ ಇರ್ಬೇಕು. ನಾನು ಅದನ್ನ ಕೇಳ್ತಾ ಇದ್ದೆ ಸರ್. ಈಗ ನಾವು ನೀವು ಕೊಡ್ತೀರಿ ಪಾಯಿಂಟ್, ಈಗ ನಮಗೆ 500 600 ಅಡಿಗೆ ಪಾಯಿಂಟ್ ಕೊಡ್ತೀರಿ. ಅಲ್ಲಿಂದ ನೀರು ತಗೋಬೇಕಲ್ಲ, ಕೆಪಾಸಿಟಿ ಬೇಕಲ್ಲ, 25 kV ಕರೆಂಟ್ ಇಂದ ಬೇಕಲ್ಲ ನಮಗೆ. 25 kV ಹಾಕಬೇಕು. 25 kV ಹಾಕೊಂಡ್ರೆ 2 ಬೋರ್ 1000 ಅಡಿ ಇರ್ಲಿ, 2 ಬೋರ್ಗೆ ಸಕ್ಸಸ್ ಆಗಿ ನೀರು ಹೊಡಿತೈತೆ. 25 ಅಂದ್ರೆ 2 ಬೋರು 10 HP 12 kV ಮೋಟ್ರ್ ಹಾಕ್ತಿರಲ್ಲ, 10 HP 12 ಪಂಪ್ ಹಾಕ್ಬಿಟ್ರೆ 2 ಬೋರು ಸದಾ ನಡೀತೈತೆ. ಟ್ರಾನ್ಸ್ಫರ್ಗೂ ಪ್ರಾಬ್ಲಮ್ ಇರಲ್ಲ, ನೀವು ಹೊಡೆದಾಟ ಇರಲ್ಲ ಬಡ್ದಾಟ ಇರಲ್ಲ. ಹಂಗ್ ಮಾಡ್ಕೊಂಡ್ರೆ ನೀವು ಜೀವನದಲ್ಲಿ ಬದುಕಬೇಕು. ಅದಕ್ಕೆ 10 HP ಹಾಕದೆ ಯಾವಾಗ್ಲೂ ಸುಡೋದು ಕಿಡೋದು. ಅವರು 2 ತಿಂಗಳಾಗುತ್ತಪ್ಪ 3 ತಿಂಗಳಾಗುತ್ತೆ, ನಿಮ್ಮ ಫಸ್ಲಿಕ್ಕಿದ್ದು ಎಲ್ಲ ಹಾಳಾಗುತ್ತೆ, ಬಾಯ್ ಪಡ್ಕೋಬೇಕು. ಹಿಂಗ ಆಗಕ್ ಬೇಡ್ರಿ. ಇನ್ನು 25 TC ಹಾಕೊಳ್ರಿ, 2 ಬೋರ್ ನೋಡ್ಕೊಳ್ರಿ. 100 kV ಹಾಕೊಳ್ರಿ, 8 ಬೋರ್ ಹೊಡೆಸ್ಕೊಳ್ರಿ. ಸರಿ ಸರ್. ಇದಕ್ಕೆ 25 kVಗೆ 2, 50ಕ್ಕೆ 4, 8 ಬೋರು ಸದಾ ಹೊಡಿತೈತೆ. ಅಲ್ಲಿಗೆ 200 kV ಜಾಸ್ತಿ ಇರಬೇಕು, ಯಾವುದೇ ತೊಂದರೆ ಆಗಲ್ಲ. ಇಷ್ಟ ನೋಡಿ ವೀಕ್ಷಕರೇ, ಇಲ್ಲಿ ಬಂದು KK ತಂಡ ತಗಲುಗಟ್ಟಿ ತಂಡದಲ್ಲಿ ಇವತ್ತು ಪಾಯಿಂಟ್ ಮಾಡಿದೀವಿ. ಇಲ್ಲಿ ಬಾ, ಹಂಗೆ ಬಾ ಕಾಣ್ಬೇಕಪ್ಪ. ನೋಡಿ ಇಲ್ಲಿ ಪೂಜೆ ಮಾಡಿ ಇಲ್ಲೆಲ್ಲ ಕಾಯಿಗಳನ್ನೆಲ್ಲ ಇಟ್ಟು ನಾವು ಪಾಯಿಂಟ್ ಮಾಡಿದೀವಿ. ರೈತರಿಗೆ ಬೋರ್ ಬಂದ ತಕ್ಷಣ ಬೋರ್ ಹಾಕ್ಸ್ಬೇಕು. 700 ಅಡಿ 600 700 ಅಡಿ ಒಳಗೆ ಒಳ್ಳೆ ನೀರು ಸಿಕ್ಕಿ ಅವರು ರೈತರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅವರು ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ಎಲ್ಲ ಕರ್ಸಿದ್ದಾರೆ. ಕರ್ಸಾದ್ಮೇಲೆ ಇವಾಗ ನಾವು ಪಾಯಿಂಟ್ ಆಗೈತೆ,
ಪಾಯಿಂಟ್ ಮಾಡಿದ್ದೀವಿ. ಇವಾಗ ಬೋರ್ವೆಲ್ ಬಂದಮೇಲೆ ನೀರು ಸಿಕ್ಕಿದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸುತ್ತ ಹೂವಿನ ಹಡಗಲಲ್ಲಿ ಎಲ್ಲೇ ಸುತ್ತ ಇದ್ರೂ ನಾವು ಬಂದು ಪಾಯಿಂಟ್ ಮಾಡಿಕೊಡ್ತೀವಿ. ರೈತರು ಬದುಕೋದನ್ನು ನೋಡಿ ಅಷ್ಟೇ. 300-200 ಅಂದರೆ ನಾವು ಬರಲ್ಲ. ನಾವು ಎಲ್ಲಿಗೆ ಹೇಳ್ತೀವಿ ಅಲ್ಲಿಗೆ ಹಾಕ್ಸಿರೆ ನೀವು ಸಕ್ಸಸ್ ಕಾಣ್ತೀರ. ನೀವು ಹೇಳ್ದಂಗೆ ನಾವು ಮಾಡಿ 300-200ಕ್ಕೆ ಹೋದ್ರೆ ಅಯ್ಯೋ ಫೇಲ್ ಆಯಿತು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನೋಡಿ ಸುತ್ತಮುತ್ತ ಎಲ್ಲ 200-300 ಹಾಕಿ ಬರೀ ಫೇಲ್ ಆಗಲ್ಲ. ಆಳ ಹೋಗ್ಬೇಕು. ಆಳ ಹೋದ್ರೆ ಯಾರು ಪಾಯಿಂಟ್ ಮಾಡಿರ್ತಾರ 500 ಅಡಿಯಿಂದ 600 ಅಡಿ ಕೊರೆಸ್ರಿ, ನೀರು 100% ನೀರು ಸಿಗುತ್ತೆ ನಿಮ್ಗೆ. ಒಂದು 20-30 ವರ್ಷದ ಕಾಲ ನೀರು ಸದಾ ಹೊಡಿತೈತೆ. ಯಾವಾಗ ಮ್ಯಾಲೆ ಹಾಕ್ತೀರ ಮಳೆ ಬಂತು 200 ಅಡಿಗೆ ಮಳೆ ಬಂದಾಗ ನೀರಾಗುತ್ತೆ. ಬೇಸಿಗೆ ಬಂದಾಗ ಫಸ್ಲಿಕ್ದಾಗ ಕೈ ಬಿಟ್ಬಿಡ್ತೈತೆ. ಅವಾಗ ಇಕ್ಕಿದ್ದು ಹಿಂಗಾಯ್ತು ಅಂಬೋದು, ಇನ್ನೊಂದು ಕೊರ್ಸೋದು, ಹಿಂಗಾಗಿರೋ ಸರ್. ಮತ್ತೊಂದು ಕೊರ್ಸ. ನನಗೆ ಏನಾಗೈತೆ ಅಂದ್ರೆ ನಮ್ದು ಇರೋದ 3 ಎಕರೆ ಭೂಮಿ. ಹೌದು. ಅದರಲ್ಲಿ ಈಗ ನಮ್ಮ ತಮ್ಮ 6 ಹೊಡ್ಸಿದ್ದಾನೆ ಇದೇ ವರ್ಷದಲ್ಲಿ. ಇದೇ ವರ್ಷ 6 ನಾನು 4 ಹೊಡ್ಸೀನಿ. ಅಂದ್ರೂ ಫೇಲ್. ಹೌದು. 300 ಅಡಿ 400 ಅಡಿ 300 ಅಡಿ 400 ಅಡಿ ಹೋಗಿ ನೀರೇ ಬಿದ್ದಿಲ್ಲ. 250 ಹೊಡಿಸ್ತಾರೆ, 300 ಹೊಡಿಸ್ತಾರೆ, 400 ಹೊಡಿಸ್ತಾರೆ, 450, 406 ಹೊಡ್ಸ್ಯಾರ ಇಲ್ಲಿ. 500 ಹೊಡ್ಸಿವಿ ಸರ್. 500 ಆಗಲ್ಲ. 500ರಿಂದ 600 ದಾಟಬೇಕು. ಇನ್ನು ದಾಟಬೇಕು. ಅಂದ್ರೆ ಪಾಯಿಂಟ್ ಚೆನ್ನಾಗಿರ್ಬೇಕು ಮಾಡಿರೋವು. ಸ್ವಲ್ಪ ಜನ ಗ್ಯಾರಂಟಿ ಇರ್ಬೇಕು. ಎಲ್ಲೋ ಬಂದು ಹೆಂಗ ಮಾಡಿ ಹೆಂಗ ಹೋಗ್ಬಿಟ್ರೆ ಅದ್ ಸಗಲ್ಲ. ಮತ್ತೀಗ ಈಗ ನೀವು ಬಂದಿರಿ ಸರ್. ನೀವು ಈಶಾ ಗ್ರಾಮದಲ್ಲಿ ನೋಡಿದ್ವಿ, ಕರ್ಸಿದ್ವಿ. ಈಗ ನೀವು ಬಂದು ಹೇಳಿಂದ ನಾವು ಪಾಯಿಂಟ್ಗೆ ಒಪ್ಲೇಬೇಕು. 600ರಿಂದ ಒಂದು 600, ನೀವು ಒಂದು 100 ಅಡಿ ಎಕ್ಸ್ಟ್ರಾ ಇಕ್ಕಬೇಕು. ಇವಾಗ ನಾವು 600 ಹೇಳಿರ್ತೀವಿ, ನೀವು 700 ಅಡಿವರೆಗೂ ಇಕ್ಕೊಂಡ್ರೆ ಸಕ್ಸಸ್ ಕಾಮ್ತೀರಾ. ಅಯ್ಯೋ ಇವ್ರಿಗೆ ಇಷ್ಟೇ ಹೇಳ್ಬಿಟ್ಟು ಹಿಂಗೆ ಹೋದ್ರು ಅಂದ್ರೆ ಅದಾಗಲ್ಲ. ನಾವು 500 ಅಡಿ ಹೇಳಿದ್ವ 600 ಅಡಿ ಇಕ್ಕೊಂಡ್ರಿ, 600 ಹೇಳಿದ್ವ 700 ಇಕ್ಕೊಂಡ್ರಿ ಸಕ್ಸಸ್ ಕಾಮ್ತೀರ. ಈ 300-200 ಬೇಡ. 500 ಅಡಿಯಿಂದ ಕೆಳಕ್ಕೆ 600 ಹಾಕ್ಸ್ಲಿ, 600 ತನಕ ನೀರು ಸಿಗುತ್ತೆ. ಇದಕ್ಕೆ ಈ ಪಾಯಿಂಟಿಗೆ ಎಷ್ಟು ಅಡಿ ಕೊಟ್ಟಿರಿ ಸರ್? 600 ಅಡಿ ಕೊಟ್ಟಿದ್ವಿ. ಈಗ 600 ಅಡಿಗೆ ದೊಡ್ಡ ನೀರು 590ರಿಂದ 600 ಅಡಿ. ನೀವು ನಿಂತಿದ್ದು ಹೊಡಿಸ್ತೀರಿ ಸರ್ ಇವತ್ತು? ಕರ್ಕೊಬಂದ್ರೆ ಹೊಡಿಲಿ ಬಿಡಿ. ಅಲ್ಲ ಈಗ ಇವತ್ತು ಬೇಡ, ನಾಳೆ ಹೊಡಿಸ್ರಿ. ಬುಧವಾರ ಚೆನ್ನಾಗೈತೆ. ನಾಳೆ ಹೊಡ್ಸೋಣ. ಬರಂಗಿದ್ರೆ ನೈಟ್ 12 ಗಂಟೆ ಮೇಲ್ಕ್ ಬರ್ಲಿ. ರಾತ್ರಿ ಇರ್ತೀವಲ್ಲ. ಆಯ್ತು ಸರ್. ಹೆಂಗಪ್ಪ ಈಗ ನೀವು ಹೊಡ್ಸೋದು? ಈಗ ಅವ್ರನ್ನ ಫೋನ್ ಮಾಡ್ರಿ. ಈಗ ಒಟ್ಟಿಗೆ 800 ಅಡಿ ತನಕ ಪೈಪ್ ಇರ್ಬೇಕು ಹೊಡೆಯಕ್ಕೆ. 600, 650, 700 ತನಕ ಇರ್ಬೇಕು. ಈಗ ನಾವು ಏನಂದ್ರ ಆ ಲಾರಿನೇ ನೋಡ್ಬೇಕು. ಈಗ ನಾವು ನೋಡಿ ವೀಕ್ಷಕರೇ, ಇಲ್ಲಿ ಮಾಡಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.